ಅಕ್ಕ ಬಾ ಸೀತಾ, ನಿಂಗೊಂದ್ ಸಂತೋಷ ಸುದ್ದಿ. ನಿಮ್ ಮಾವ ಸಿಕ್ಕಿದ್ರು. ನನ್ ಮಾವ ಸಿಕ್ಕಿದ್ರ? ಹಾಗಾದ್ರೆ ಎಲ್ಲಕ್ಕ? ಇಲ್ಲಿಗೆ ಬರಕ್ಕೆ ಹೇಳಿವ್ನಿ, ಈಗ ಬರ್ತಾರೆ. ನನ್ ಸೀತಾ ಬಂದಿದ್ಲ? ಅವಳೇ ನಿಮ್ ಸೀತಾ. ಯಾರು? ಮಾವ. ಸೀತಾ? ಮಾವ. ನನ್ನ ಹೃದಯ ಗೀತಾ. ಮಾವ, ನನ್ ಜೀವ. ನಿಮ್ಮಿಬ್ರು ಒಂದ್ಕೊಡ್ತೀನಿ. ನೀವಿಬ್ರು ಮದ್ವೆ ಆಗೋ ಸಂತೋಷದಾಗೆ ನಂಗ್ ಊಟ ಹಾಕ್ಸೋದ್ ಮರ್ಸ್ಬಿಟ್ಟಿರಾ. ಇನ್ನೇನು ಯೋಚನೆ ಮಾಡಬೇಡ, ನಿನ್ಗೆ ಊಟನೂ ಹಾಕಿಸ್ತೀವಿ, ತರಕಾರಿನೂ ತಗೊಂಡ್ ಹೋಗ್ತೀವಿ. ನನ್ ಬ್ಯಾಗು. ಏನಮ್ಮ, ಈ ಅಡ್ರೆಸ್ ಆಗಿರೋ ಹುಡುಗಿ ಮನೆ ಗೊತ್ತಾ ನಿನಗೆ? ನಿನ್ ಕತ್ನಾಗು ಅಂತ ಆಯ್ತಾ? ಹೌದಮ್ಮ, ಅರ್ಧ ನನ್ ಸೀತೆ ಕತ್ನಾಗೈತೆ, ಇನ್ನರ್ಧ ನನ್ ಕತ್ನಾಗೈತೆ. ನಾನ್ ಅವಳು ಸೋದ್ರ ಮಾವ. ಹಂಗಾರೆ ಆವಯ್ಯ ಯಾರು? ಯಾರವನು? ಅದೇ ಇಂಥದೇ ಒಂದ್ ತಾಯ್ತ ಕಟ್ಕೊಂಡು ಸೀತನ್ನ ನಮ್ಮ ಮಾವನ್ ಮಗ ಅಂತ ಕರ್ಕೊಂಡು ಹೋದ್ನಲ್ಲ ಅವನು. ಈಗ ತಾನೇ ಆ ಮಾವನ್ ನೋಡಕ್ ಆಸ್ಪತ್ರೆ ತಕ್ಕೋದ್. ಸೀತಾ, ಸೀತಾ, ಅಯ್ಯೋ, ನಾನ್ ನಿನ್ ಮಾವ. ಸೀತಾ, ಮತ್ತೇನಾದ್ರು ಮೈನೋ ಕೈನೋ ಕಾಲ್ನೋ ಹೊಟ್ಟೆ ಅಲ್ಲ. ಸೀತಾ, 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 ತೆಗೆನೆ ಹೈವಾನ್. ಸೀತಾ, ಕಾಲು ಕಾಲು ಎಲೆ ನನ್ನ ಮೇಲೆ. ಅಯ್ಯ ನಮ್ಮನೆ ಎಮ್ಮೆ ಎಮ್ಮೆ ಬಿದ್ದಂಗ್ ಬಿದ್ದಂಗ್. ಹೋಗೋಣ. ದೊಡಿಯಾ, ನೀ ನಮ್ ಸೀತೆನ ಮದುವೆ ಮಾಡ್ಬೇಕು ಬಂದಿದ್ದೀಯಾ? ಇಲ್ಲ ಇಲ್ಲ, ಯಾರು ಗೊತ್ತಾ? ಸೀತಾ ಅವರ ಅಜ್ಜ. ನಾನ್ ಅಜ್ಜಿ. ನೀನೇನಾದ್ರು ನಮ್ ಸೀತೆನ ಮದುವೆ ಮಾಡ್ಕೊಂಡ್ರೆ ನಿನ್ ಕುತ್ತಿಗೆನ ಇಸ್ಕಿ ಸಾಯಿಸ್ಬಿಡ್ತೀವಿ. ಇಲ್ಲ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ. ಓಡು, ಹಾಗಾದ್ರೆ ಓಡು, ತಿರುಗಿ ನೋಡ್ಬೇಡ. ಸೀತಾ, ಓ ಜಾನಕಿ ಅವರು, ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಇರೋ. ಯಾವ್ದೋ ಪ್ರಾಬ್ಲಮ್ ಅಂತ ಹೇಳಿದ್ರೆ? ಅದನ್ನೇ ಹೇಳ್ಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಮ್ ತಂದೆಯವರು 2 kg ತುಪ್ಪ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ದಾರೆ. ಹಾಗೆ ಈ ರೇಷ್ಮೆ ಸೀರೆಯನ್ನು ಕಳಿಸಿದ್ದಾರೆ. ಆಯ್ತು, ಬರ್ತೀನಿ ಸರ್. ಈ ಹುಡುಗ MBBS ಓದ್ತಾ ಇದ್ದ, ಮಹಾದದ್ದಿ. ಆದ್ರೆ ಅವನ ತಂದೆ ಬಹಳ ಪವರ್ಫುಲ್ ಮ್ಯಾನ್. ಅವ್ರು ನನ್ನ ಹತ್ರ ಬಹಳ ಕೋಆಪರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಅವನ್ನ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿಸ್ತಾ ಇದ್ದೀನಿ. ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ರೆ ನಿಮ್ಮ ಕೋಆಪರೇಷನ್ ಬೇಕೇ ಬೇಕು. ಕೋಆಪರೇಷನ್ ಹಾಗಂದ್ರೇನ್ ಸರ್? ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಹಸ್ಬೆಂಡು ಫಾರಿನ್ ಅಲ್ಲಿ ಇದ್ದಾರೆ, ನನ್ನ ವೈಫು ಡೆಲಿವರಿಗೆ ಹೋಗಿದ್ದಾಳೆ. ಒಬ್ಬರಿಗೊಬ್ರು ಕೋಆಪರೇಟ್ ಮಾಡಿದ್ರೆ ಸಾಕು. ಯಾರಿಗೂ ಗೊತ್ತಾಗಲ್ಲ. ನಾನಂತ ಹೇಳಲ್ಲ. ಮೊದಲು ಎಲ್ಲ ಹೆಣ್ಮಕ್ಳು ಹೀಗೆ ಹೇಳೋದು, ಸುಮ್ನೆ ಕೋಆಪರೇಟ್ ಮಾಡಿ ಅಂದ್ರೆ. ನೀನು ಹೊಡೆದಿದ್ದು ನನ್ನ ಕೆನ್ನೆಗಲ್ಲ, ನಿನ್ನ ಭವಿಷ್ಯದ ಕೆನ್ನೆಗೆ. ನೀನ್ ಹ್ಯಾಗ್ ರ್ಯಾಂಕ್ ತಗೋತೀಯೋ ನಾನು ನೋಡ್ತೀನಿ. ರ್ಯಾಂಕ್ ತಗೋಬೇಕು ಅಂದ್ರೆ ನೀನ್ ಹೇಳ್ದಾಗ ಕೇಳ್ಬೇಕಾಗಿಲ್ಲ. ಕಷ್ಟಪಟ್ಟು ಓದಿದ್ರೆ ತಾನಾಗಿ ಸಿಗುತ್ತೆ.
ಎಲ್ಲ ಮುಚ್ಚಿ ಬೆಚ್ಚಿ ಮಲ್ಕೊಂಡಿರ್ತಾರೆ. ಏನ್ ಸಿಗುತ್ತದನ್ನ ತಗೊಂಬ. ಸರಿ ಸರ್, ಸಿಕ್ಕದನ್ನ ತಗೊಂಡ್ಬರ್ತೀನಿ. ಸಿಗದೆ ಅದನ್ನ ಖಂಡಿತ ಬಿಟ್ಬಿಟ್ಟು ಬರ್ತೀನಿ. ನಾನು ಕರ್ಮ ಇಷ್ಟೊತ್ತು ನಿಮ್ಗೆ ಈ ಹಸಿವಾಗಕ್ಕೆ. ಊಟ ಮಾಡಿ. ನಂದು ಊಟ ಆಗಿದೆ. ಯಾಕೆ ಸರ್ ಸುಳ್ಳು ಹೇಳ್ತೀರಾ? ನನ್ ಚಿಂತೆ ನಿನಗೆ ಯಾಕೆ? ನೀನು ಊಟ ಮಾಡು. ಸರ್, ನಾನಿದನ್ನ ನಿಮ್ ಹೆಂಡತಿ ಹಾಕೊಡ್ತಾ ಇಲ್ಲ, ನಿಮ್ ಶಿಷ್ಯನ ಹಾಕೊಡ್ತಾ ಇದ್ದೀನಿ. ತಗೊಳ್ಳಿ ಪ್ಲೀಸ್. ನನ್ನ ಶಿಷ್ಯಳಿಗೆ ನನ್ನ ಮ್ಯಾರೇಜ್ ಆನಿವರ್ಸರಿ ಇನ್ನೂ ಜ್ಞಾಪಕ ಇದೆ ಅಂತಾಯ್ತು. ತುಂಬಾ ಸಂತೋಷ. ಡಿಯರ್ ಫ್ರೆಂಡ್ಸ್, ನಾವು ಗೆದ್ದುಬಿಟ್ವು. ಡಾಕ್ಟರ್ ಜಾನಕಿನ ಸಸ್ಪೆಂಡ್ ಮಾಡೋದ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹೊಸದಾಗಿ ಬಂದಿರೋ ಪ್ರೊಫೆಸರ್ ನಮ್ಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ನಮ್ ಸ್ಟ್ರೈಕ್ ನಾವು ವಾಪಸ್ ತಗೋಣ. ದಯವಿಟ್ಟು ನಾಳೆಯಿಂದ ಕ್ಲಾಸ್ಗೆ ಹೋಗಿ. ಏ ಜಾನಕಿ, ಏನ್ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ಹೊಸ ಪ್ರೊಫೆಸರ್ಗೆ ಥ್ಯಾಂಕ್ಸ್ ಹೇಳಲ್ವಾ? ಹೋಗ್ತೀನಿ. ಬರೀತಲ್ಲಿ ಹೋಗ್ತಿದ್ದೀನಿ. ಹೂ ತಗೊಂಡ್ ಹೋಗೆ, ಮಕ್ಕೆ ತಗೊಂಡೋಗೆ. ಡಾಕ್ಟರ್ ಜಾನಕಿ ಅವ್ರಿಗೆ, ಡಾಕ್ಟರ್ My ಜಾನಕಿ dear ಅವ್ರಿಗೆ, friends, ಡಾಕ್ಟರ್ ಜಾನಕಿ ಅವ್ರಿಗೆ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಕೋಆಪರೇಷನ್. ಥ್ಯಾಂಕ್ ಯು ವೆರಿ ಮಚ್. So we are meeting again at 7 o'clock in the evening. Right. Thank you. ಸರ್, ಹ್ಮ್ ನೀವು ನನ್ನ 5 ವರ್ಷಗಳ ಕಾಲ ಡಾಕ್ಟರ್ ಆಗ್ಬೇಕು ಅನ್ನೋ ತಪಸ್ಸನ್ನ ಉಳಿಸಿದ್ದೀರಿ. ನೀವು ನನ್ನ ಮೇಲೆ ಕರುಣೆ ತೋರಿಸಿ ನಾನ್ ಮಾಡಿರೋ ತಪ್ಪಲ್ಲ ಅಂತ ತಿಳಿದಿರೋ ನಿಮ್ ಹೃದಯ ವಿಶಾಲವಾದದ್ದು. ನಿಮ್ಮಂಥ ಪ್ರೊಫೆಸರ್ ನಮ್ಮ ಮೆಡಿಕಲ್ ಕಾಲೇಜಿಗೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ. ಅದಕ್ಕೆ ನಿಮಗೆ ನನ್ನ ಕೃತಜ್ಞತೆ ಹೇಳೋಣ ಅಂತ ಬಂದೆ. ಇದನ್ನ ತಗೊಳ್ಳಿ ಸರ್. ಸುಮೇಶ್, ಅಯ್ಯೋ ಏನಾಯ್ತು ನಿನ್ಗೆ? ಹೊಟ್ಟೆ ನೋವು. ಒಂದ್ ನಿಮಿಷ ಇರು, ಬರ್ತೀನಿ. ಯಾಕಣ್ಣ ಇಷ್ಟ ತಿನ್ಬೇಕು, ಆಮೇಲೆ ಇಷ್ಟ ಅವಸ್ಥೆ ಪಡ್ಬೇಕು? ಹೌದಪ್ಪ, ನಾನು MBBS ಮಾಡಿದ್ ಸಾಕಾಗ್ಲಿಲ್ಲ. ಗ್ರೀನ್ ಕಲ್ಸ್ ಇದನ್ ಕುಡಿ, ಜೀರ್ಣ ಆಗುತ್ತೆ. ಏನಿದು? ಏನೋ ಏನೋ ಕುಡಿಯೋಣ, ಜೀರ್ಣ ಆಗುತ್ತೆ. ಯಾಕಪ್ಪ, ಏನಾಯ್ತು? ಮಾವ, ಇನ್ನೊಂದ್ಸಲ ಇವಳು ಮಾಡಿದ ಅಡುಗೆ ನಾನು ತಿನ್ನಲ್ಲ. ಈಗ ತಿಂದಿದ್ದು ಅರಗಿಸೋಕೆ ಈ ಜನ್ಮ ಸಾಕು. ಅಲ್ಲ, ನೀನ್ ಡಾಕ್ಟರ್ ಆದೇನೋ ಸಂತೋಷದಲ್ಲಿ ಅವಳು ತನ್ಗೆ ಇಷ್ಟವಾದನ್ನೆಲ್ಲ ತಯಾರು ಮಾಡಿ ಬಡಿಸ್ಬಿಟ್ಟಿದ್ದಾಳೆ. ಈಗ ನಾನು ಅದೇ ಸಂತೋಷದಲ್ಲಿ ನಿನಗೆ ಶಾಲ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾವ. ಏ, ಮಲ್ಲಿಗೆ ತಗೋ ಕುಡಿಯಪ್ಪ, ಕುಡಿ.
ಅಮ್ಮ ಕಾಫಿ ಇಟ್ಬಿಟ್ಟು ಹೋಗು. ಸರಿ. ಡಾಕ್ಟರ್ ನೀವಾ? ಹೌದು, ನನ್ ಜಿಂಕೆ ಮರಿ ನಾನೇ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗಿ. ಇಲ್ದಿದ್ರೆ ಯಾರನ್ನಾದ್ರೂ ಕರಿಬೇಕಾಗತ್ತೆ. ಕರಿ. ನನಗೂ ಈ ಜಿಂಕೆ ಮರಿಗೂ ಹಳೆ ಸಂಬಂಧ ಇದೆ ಅಂತ ಹೇಳ್ತೀನಿ. ಆಗ ಈ ಜಿಂಕೆ ಮರಿಗೆ ಆಪತ್ತು. ಡಾಕ್ಟರ್ ಪ್ಲೀಸ್ ಬಿಡಿ. ಡಾಕ್ಟರ್ ಅಯ್ಯೋ, ಡಾಕ್ಟರ್ ದೇವೋಭವ, ಪರಸ್ತ್ರೀ ಜೊತೆ ನೀವು ಈ ರೀತಿ ವರ್ತಿಸ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಈಕೆ ಜೊತೆ ಹೇಗ್ ಬೇಕಾದ್ರೂ ವರ್ತಿಸಬಹುದು. ಈಕೆ ಪರಸ್ತ್ರೀ ಅಲ್ಲ. ಈ ಜಿಂಕೆ ಮರಿ ಪರಸ್ತ್ರೀನಾ? ನೀವ್ ತಿಳ್ಕೊಂಡಿರೋ ಹಾಗೆ ಸುಮೇಶ್ ಪರಪುರುಷ ಅಲ್ಲ. ಅಗ್ನಿ ಸಾಕ್ಷಿಯಾಗಿ ನನಗ್ ತಾಳಿ ಕಟ್ಟಿರೋ ನನ್ ಗಂಡ. ಐ ಆಮ್ ಸಾರಿ. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡಿದ್ರಿ. ಥ್ಯಾಂಕ್ ಯು ಪ್ರೊಫೆಸರ್. ನಾನು ಕಾಪಾಡಿದ್ದು ಡಾಕ್ಟರ್ ಜಾನಕಿ ಮಾನ ಅಲ್ಲ, ನನ್ನ ಹೆಂಡತಿ ಜಾನ್ವಿ ಮಾನ. ನನ್ ಕ್ಷಮಿಸ್ಬಿಡಿ. ನನ್ನಿಂದ ದೂರ ಹೋಗ್ಬೇಡಿ. ವಾಸನೆ ಇಲ್ವಲ್ಲ? ಓಹ್, ಪ್ಲಾಸ್ಟಿಕ್. ಸುಂದ್ರಿ, ಏನ್ರಿ ಅದು? ಆ ಬಾಂಗಿ ತಗೊಂಡ್ ಬಾ. ಅಲ್ಲ, ಆವತ್ತಿಂದ ನೋಡ್ತಾ ಇದ್ದೀನಿ. ಆ ಚೀಪ್ ರೇಟ್ ಬಾಂಗಿ ತಿಂತಿರಲ್ಲ, ಆ ಸಂಪಂಗಿ ನೋಡಿ. ತಿಂಗಳಿಗೆ 3 ಕಾಸು ಸಂಪಾದನೆ ಇಲ್ದೆ ಹೋದು ಬಾರಲ್ಲಿ ಕುತ್ಕೊಂಡು ಹಾಯಾಗಿ ಕುಡ್ದು ಮನೆಗ್ ಬರ್ತಾನೆ. ಆ ತಂಗದಲ್ಲಿ ನೋಡಿ, ಡೈಲಿ ಚಿಕನ್ ಮಟನ್ ತಿನ್ಬಿಟ್ಟು ಸ್ಕಾಚ್ ಎಲ್ಲ ಕುಡ್ದು ಬರ್ತಾನೆ. ನೀವು ಇದೀರಾ ಮನೇಲಿ ಕುತ್ಕೊಂಡು ಬರೀ ಬಾಂಗಿ ತಿಂತೀರಿ. ಸುಂದ್ರಿ, ನಿನಗೆ ಬುದ್ಧಿ ಇಲ್ಲ. ಅವ್ರಲ್ಲಿ ಏನ್ ಮಾಡ್ತಾರೋ ಅದನ್ನ ನಾನು ಇಲ್ಲೇ ಮಾಡ್ತೀನಿ. ಅಯೋಗ್ಯರು ಸಾವಿರಾರು ರೂಪಾಯಿ ಸುರಿತಾರೆ. నేను 5 ರೂಪಾಯಿ ಬಾಂಗಿలో మజా తಗೊಂತೀನಿ. ಯಾವ್ದು ಮಂಚಿದಿ? ಬಾಂಗಿ ಮಜಮು ನೀకేమి తెలుసు? పోపో తీసుకొంబా. ಅಯ್ಯೋ ನನ್ ಕರ್ಮ. ಬಾಂಗಿ ಮಜಮು ಮಜమంటే మజా, ಬಾಂಗಿ మజా. ಬಾಂಗಿ ಮಜమంటే ತಗೊಳ್ಳಿ. ಸುಂದ್ರಿ, ಆ? ಇದೇನ್ ಇಷ್ಟಪ್ಪ? ಈಗ ಹೀಗೆ ಬರುತ್ತು ರೀ. ಹೌದಾ? ಎಂದು ಮಜಾ ಮಾಡಿ. ಅಯ್ಯೋ. ಜುಮ್ಮಕ್ಕ ಜುಮ್ಮ ಆಲಿ ಪತ್ರಿಸಿಲಿ. ಎಷ್ಟೊತ್ತಿನಿಂದ ಸಿಗ್ನಲ್ ಮಾಡ್ತಾ ಕಾಯ್ತಾ ಇದ್ದೀನಿ. ಈಗ್ಲಾ ಬರೋದ್ ನೀನು? ಏನ್ ಮಾಡುದು ರಂಬಕೋಲ? ಆ ಮುದ್ಕನ್ಗೆ ಮತ್ ಬರೋವರ್ಗೂ ಕಾಯ್ಬೇಕಲ್ವಾ?
ಆಲಿಪತ್ರಿ ಸೀಲೆ. ಏನದು ಯಾವಾಗ್ಲೂ ಆಲಿಪತ್ರಿ ಸೀಲಿ ಅಂತ? ಆಲಿಪತ್ರಿ ಸೀಲೆ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಸುಂದರಿ ಅಂತ ಅರ್ಥ. ಛೀ. ಕ್ಯಾ ಬಾತ್ ಹೇ. ಈ ಕಡೆಯಿಂದ ನೋಡಿದ್ರೆ ಮಾಧುರಿ ದೀಕ್ಷಿತ್, ಈ ಕಡೆಯಿಂದ ನೋಡಿದ್ರೆ ಮೀನಾಕ್ಷಿ ಶೇಷಾದ್ರಿ, ಇಲ್ಲಿಂದ ನೋಡಿದ್ರೆ ಸೋನಾಕ್ಷಿ. ನಿನ್ನ ತುಟಿಗಳ ಮುಂದೆ ಟಬು ಕ್ಲೀನ್ ಬೋಲ್ಡ್, ನಿನ್ನ ಕೆನ್ನೆಗಳ ಮುಂದೆ ಶ್ರೀದೇವಿ ರನ್ಔಟ್, ನಿನ್ನ ಎಲ್ಲದರ ಮುಂದೆ ಶಿಲ್ಪಾ ಶೆಟ್ಟಿ LBW. ಹೋಲ್ಸೇಲ್ ಯು ಆರ್ ಲಾಯಿಲಪ್ಪ. ಲೈಲಪ್ಪ ಅಂದ್ರೆ? ಲಾಯಿಲಪ್ಪ ಅಂದ್ರೆ ಯು ಆರ್ ಬ್ಯೂಟಿಫುಲ್ ಪೀಸ್ ಅಂತ. ಬಾ, ಇಲ್ಲಿಂದ ನೆಟ್ಟಿಗೆ ಚಂದ್ರಲೋಕಕ್ಕೆ ಹೋಗೋಣ. ಅಲ್ಲಿಂದ ವೀನಸ್, ಜೂಪಿಟರ್, ಮಾರ್ಸ್, ಮರ್ಕ್ಯೂರಿ. ಸೂರ್ಯ ಲೋಕಕ್ಕೆ ಮಾತ್ರ ಬೇಡ. ನಮಸ್ಕಾರ ಶೆಟ್ರೆ. ಊಟ ಆಯ್ತಾ ಶೆಟ್ರೆ? ಗೋವಿಂದ, ಮುರಾರಿ, ವೆಂಕಟರಮಣ, ಈ ಪ್ರಪಂಚದಲ್ಲಿರುವರೆಲ್ಲರೂ ರಾಕ್ಷಸರು. ಇವರ ನಡುವೆ ನಾನು ಬದುಕಿರಲಾರೆ. ನಾನು ನಿನ್ನ ಬಳಿಗೆ ಬರಬೇಕು, ನಿನ್ನ ವೈಕುಂಠವನ್ನು ನೋಡಬೇಕು, ನಿನ್ನ ಹಾಗೆ ಗೋಪಿಕಾಸ್ತ್ರೀಯರ ಜೊತೆ ಆಡಬೇಕು, ಮೊಸರು ಕುಡಿಬೇಕು. ಗೋವಿಂದ, 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 ನಿನ್ನ ಪಾದ ಸೇರಿಸು. ಗೋಪಾಲ, ಗೋವರ್ಧನ, ಗೋವಿಂದ, ನಾನೇ ನಿನ್ನ ಬಳಿ ಬರಬೇಕೆಂದಿದ್ದೆ. ನನ್ನ ಕರೆಗೆ ಹೋಗೊಟ್ಟು ಪ್ರತ್ಯಕ್ಷನಾದೆಯಾ ಪರಮಾತ್ಮ. ಬಾ ಕೃಷ್ಣ, ಬಾ ಕೃಷ್ಣ, ನೀ ಬೇಗನೆ ಬಾರೋ ಕೃಷ್ಣ, ನೀ ಬೇಗನೆ ಬಾರೋ. ಕುಳಿತುಕೋ ನನ್ನೊಡೆಯ. ಶೆಟ್ರೆ, ನಾನು ಹೋಗ್ಬೇಕು. ಆಹಾ ಕೃಷ್ಣ, ಕೃಷ್ಣ. ಬೇಡ ಶೆಟ್ರೆ, ನಾನು ಹೋಗ್ತೀನಿ. ಆಹಾ, ನನಗೆ ಗೊತ್ತಿಲ್ಲವೇ ನಿಮ್ಮ ಆಟ? ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನೋಡುವಿರಾ? ಕೃಷ್ಣ, ಅಂದು ದ್ವಾಪರ ಯುಗದಲ್ಲಿ ಯಶೋಧ ತಾಯಿ ತಮ್ಮನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದ ಹಾಗೆ ನಾನು ನಿಮ್ಮನ್ನು ಕಟ್ಟಿ ಹಾಕುವೆ. ಅಯ್ಯೋಯ್ಯೋ, ಬೇಡ ಶೆಟ್ರೆ, ನನ್ನನ್ನು ಬಿಟ್ಬಿಡಿ. ಕೃಷ್ಣ, ಮುರಾರಿ, ನರಹರಿ, ಗಿರಿಧಾರಿ, ಜನಾರ್ದನ. ಅಯ್ಯೋಯ್ಯೋ, ನನ್ ಗೋವಿಂದ ಶೆಟ್ರೆ. ಗೋವಿಂದ ಅದು ನಿಮ್ಮ ಹೆಸರು. ನಮ್ಮಂತ ಭಕ್ತರು ನಿನಗೆ ನಾನಾ ಹೆಸರನ್ನಿಟ್ಟು ಕರೆಯುತ್ತಿದ್ದೇವೆ. ಗೋವಿಂದ, ಬಂದೆ. ಗೋವಿಂದ, ಇವೆಲ್ಲವೂ ನೀನಿತ್ತ ಭಿಕ್ಷೆ, ನಿನಗೆ ಸಮರ್ಪಿಸುತ್ತಿದ್ದೇನೆ. ಇದೆಲ್ಲವನ್ನೂ ತೆಗೆದುಕೋ ಗೋವಿಂದ, ತೀಸ್ಕೋ ನಾಯನ. ಅಯ್ಯಯ್ಯೋ, ನನಗದ್ಯಾವುದು ಬೇಡ ಶೆಟ್ರೆ. ಪರಮಾತ್ಮ, ಇವೆಲ್ಲವನ್ನು ನೀನು ಬೇಡ ಎಂದರೆ ನನಗೂ ಬೇಡ. ಶೆಟ್ರೆ, ನಿಮ್ ಕಾಲಿಗೆ ಬೀಳ್ತೀನಿ, ನನ್ನನ್ನು ಬಿಟ್ಬಿಡಿ. ಬೆಳಿಗ್ಗೆ ಬೇಗ ಹೇಳ್ಬೇಕು. ಮುಕುಂದ, ಮುರಾರಿ, ನನ್ನನ್ನು ನಿನ್ನ ಜೊತೆ ವೈಕುಂಠಕ್ಕೆ ಕರೆದುಕೊಂಡು ಹೋಗು ಕೃಷ್ಣ, ಕರೆದುಕೊಂಡು ಹೋಗು ವಿಠಲ, ಕರೆದುಕೊಂಡು ಹೋಗು ಪಾಂಡುರಂಗ. ಜೈ ಜೈ ಕೃಷ್ಣ ಕೃಷ್ಣ ಮುರಾರಿ, 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 ಜೈ ಜೈ ಕೃಷ್ಣ ಕೃಷ್ಣ. ಗಿಟಾರ್ ಕಲಿಬೇಕು.
ನೀನು 6 ಗಂಟೆ ಒಳಗೆ ಗಿಟಾರ್ ಕಲಿಯೋದು ಅಂದ್ರೆ ಚಿನ್ನಿ ದಾಂಡ್ಲಾಡ್ದಂಗ ಅಲ್ಲ ಕಣಯ್ಯ. ಸಾರಿ ಗುರುಜಿ, ಕೃಷಿ ಇದ್ರೆ ಮನುಷ್ಯ ಋಷಿ ಆಗ್ಬೋದು, ಮಹಾಪುರುಷ ಆಗ್ಬೋದು. ಚಂದ್ರಮಂಡಲಕ್ಕೆ ಓಡ್ ಬಂದ್ ಜಾತಿರಿ ನಾವು. ಆಫ್ಟರ್ ಆಲ್ ಜುಜುಬಿ ಗಿಟಾರ್ 6 ಗಂಟೆಲಿ ಕಲಿಯಕ್ಕಾಗಲ್ವಾ? ಯೋ, ಚಂದ್ರಮಂಡಲಕ್ಕೆ ಹೋದ್ರೇನು ಸೂರ್ಯ ಮಂಡಲಕ್ಕೆ ಹೋದ್ರೇನು ಗಿಟಾರ್ 6 ಗಂಟೆಲಿ ಕಲಿಯಕ್ ಆಗಲ್ಲಯ್ಯ. ಸರಿ 6 ಗಂಟೆ ಬೇಡ, 12 ಗಂಟೆ ತಗೊಳ್ಳಿ. 8 ಗಂಟೆಲಿ ಜೀಸಸ್, ನೋಡಯ್ಯ, ನನ್ನಿಂದಲ್ಲ ಈ ಪ್ರಪಂಚದಲ್ಲಿ ಯಾರಿಂದಲೂ 8 ಗಂಟೆ ಒಳಗೆ ಗಿಟಾರ್ ಕಲ್ಸಕ್ ಆಗಲ್ಲ ಕಣಯ್ಯ. ಸುಮ್ನೆ ನನ್ ತೊಂದರೆ ಕೊಡ್ಬೇಡ, ಬಿಟ್ಬಿಡಯ್ಯ ನನ್ನ. ಗುರುಜಿ ಹೇಳ್ಬೇಡಿ ಗುರುಜಿ ಪ್ಲೀಸ್. ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಕಾದ್ರೆ ಇನ್ನೂ 2 ಗಂಟೆ ಜಾಸ್ತಿ ತಗೊಳ್ಳಿ. ಹೋಲ್ಸಲ 10 ಗಂಟೆ ಪ್ಲೀಸ್ ಒಳಗೆ ಚೋಡ್ಬಿಟ್ಟಿದೀನಿ. ದಯವಿಟ್ಟು ನೀವೇ ಕಲ್ಸ್ಕೊಡ್ಬೇಕು ಗುರುಜಿ. ಓ ಜೀಸಸ್, ಅವರೆಲ್ಲ ಬೇಡ ಗುರುಜಿ, ನೀವೇ ಕಲ್ಸ್ಕೊಡಿ ಪ್ಲೀಸ್ ಪ್ಲೀಸ್ ಗುಡ್ ಮಾರ್ನಿಂಗ್ ಮಾಸ್ಟರ್ಜಿ. ನಮಸ್ಕಾರ ಡಾಕ್ಟರ್. ಏನ್ ಇಷ್ಟು ದೂರ ಬಂದ್ಬಿಟ್ರಿ? ನನ್ ಮಗಳಿಗೆ ಗಿಟಾರ್ ಹೇಳ್ಕೊಡ್ಬೇಕು, ಅದಕ್ಕೋಸ್ಕರ ಬಂದೆ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ನೀವ್ಯಾಕೆ ಇಷ್ಟು ದೂರ ಬಂದ್ರಿ? ಪರವಾಗಿಲ್ಲ, ನಾಳೆ ಒಳ್ಳೆ ದಿವಸ, ನಿನ್ನ ಪ್ಲೀಸ್ ಕಮ್. ಆಗ್ಲಿ ಡಾಕ್ಟ್ರೆ, ನಾಳೆ ಬೆಳಗ್ಗೆ ಬಂದು ಕಲ್ಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು? ರಮೇಶ್, ನೀನೇನಿಲ್ಲಿ ಗಿಟಾರ್ ಕಲ್ತ್ಕೊಳಕ್ ಬಂದ? ಅದು ಅಮೆರಿಕ ಹೋಗಿದ್ನಲ್ಲ, ಗಿಟಾರ್ ಔಟ್ ಆಫ್ ಟಚ್, ಕಲಿಯ ನಾನು ಬಂದೆ. ಅದಕ್ಕೆ ನಿನಗೆ ಯಾಕೆ ತೊಂದ್ರೆ ಅಂತ ನನ್ ಮಾಸ್ಟರ್ ಹತ್ರ ಬಂದೆ. ಪರವಾಗಿಲ್ಲ, ಸುಮಾರ ಬಾರಿಸ್ತಾರೆ ನಮ್ಮವರು, ನೋಡಿ ಬಾರಿಸಿ. ಓ ಜೀಸಸ್. ಮಾಸ್ಟರ್, ನಾನ್ ಬರ್ತೀನಿ. ನಾನು ಆಗ್ಲಿ, ಖಂಡಿತ ಡಾಕ್ಟರ್. ಬರ್ಬೇಕು. ಹೋಗ್ ಬನ್ನಿ. ಓಕೆ ರಮೇಶ್, ಬರ್ತೀನಿ. ರಮೇಶ್, ಏನಿದು ಗಿಟಾರ್ ಅಂಗಡಿ ಯಾವಾಗ ಸ್ಟಾರ್ಟ್ ಮಾಡ್ದೆ? ಅಲ್ಲ ಆಂಟಿ, ಕಸ್ತೂರಿ ಗಿಟಾರ್ ಕಲಿತಿದಾಳಲ್ಲ, ಅದಕ್ಕೆ ಪ್ರಪಂಚದ ಅತ್ಯುತ್ತಮ ಗಿಟಾರ್ಗಳನ್ನ ತಂದಿದ್ದೀನಿ. ಇಲ್ಲಿ ನೋಡಿ, ದಿಸ್ ಗಿಟಾರ್ ಮೇಡ್ ಇನ್ ಜರ್ಮನಿ, ದಿಸ್ ಇಸ್ ಮೇಡ್ ಇನ್ ಫ್ರಾನ್ಸ್. ಈ ಗಿಟಾರ್ ನೋಡಿ, ಆಸ್ಟ್ರೇಲಿಯಾ, ಇದು ಅಮೆರಿಕನ್. ಎಲ್ಲ ಲೋಕಲ್ ತರನೇ ಕಾಣಿಸ್ತಿದ್ಯಲ್ಲ. ಹೌದು ಮೇಡಮ್, ಇದೆಲ್ಲ ತುಮಕೂರಲ್ಲಿ ಮಾಡಿದ್ರು. ರಮೇಶ್, ಮಾಸ್ಟ್ರು ನಮ್ ಕಸ್ತೂರಿಗೆ ಆಗ್ಲೇ ಗಿಟಾರ್ ತಂದಿದ್ದಾರೆ. ಆಗ್ಲೇ ಬಂದ್ಬಿಟ್ನಾ? ಏಯ್, ಬಾ ಕಾಫಿ ಕುಡಿಯೋಣ. ಬನ್ನಿ ಮಾಸ್ಟರ್ಜಿ. ನೀನೆಲ್ಲ ಹೋಗ್ತಿದ್ಯಾ? ಕಾಫಿಗೆ ಸರ್. ಮನೆಗೆ ಹೋಗಿ ಕುಡಿಯಯ್ಯ. ಬಾ ಕೂತ್ಕೋ. ಸಕ್ಕರೆ ಹಾಕೋ. ಸಕ್ಕರೆ. Three, 4, 5, 6. ಜಾಸ್ತಿ ಆಯ್ತು, ಬೇಡ. ಸಾರಿ ಆಂಟಿ, ಅದು ಕನ್ಫ್ಯೂಷನ್. ಆಫೀಸಲ್ಲಿ ಕೆಲಸ, ಟೆನ್ಷನ್. ಆಂಟಿ, ನೀವೇನ್ ಟೆನ್ಷನ್ ಹ್ಯಾಂಡಲ್ ಮಾಡ್ತೀರಾ? ವರ್ಷದಲ್ಲಿ 365 ದಿನಾನು ಆಪರೇಷನ್, ಹಾಸ್ಪಿಟಲ್, ಪೇಷಂಟ್ ಒಂದು ಓಡಾಡ್ತಿರ್ತೀರಾ. ಅದು ಈ ಮೈಂಡ್ ಹೆಂಗ ರಿಲೀವ್ ಮಾಡ್ಕೊತೀರಾ? ಕಾಫಿ ಕುಡಿ. ಅಲ್ಲ, ರೆಸ್ಟ್ ತಗೋಬೇಕು ಅಂತ. ಬೇಕು. ಏನ್ ಮಾಡಕ್ಕಾಗತ್ತಪ್ಪ? ಏನ್ ಮಾಡೋದು ಅಂದ್ರೆ ಮಾಡ್ಕೋಬೇಕಪ್ಪ. ಏನ್ ಮಾಡ್ಬೇಕು? ಪಿಕ್ನಿಕ್ ಹೋಗ್ಬೋದು. ಎಲ್ಲಿಗೆ ಹೋಗೋದಪ್ಪ? ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಂದಿ ಜೋಕ ಅಲ್ವಾ? ಹಾ ಆಂಟಿ, ಒಂದು ಐಡಿಯಾ. ಹಾ ನಾಳೆ ನಿಮ್ಗೂ ರಜಾ, ಹಾ. ನನಗೂ ರಜಾ. ಹಾ. ಜಾಲಿಯಾಗಿ ನಂದಿಲ್ ಪಿಕ್ನಿಕ್ ಹೋಗ್ಬರೋಣ. ನೀನು ನಾನು ಹಾ. ಇಬ್ರೇ ನಂದಿ ಹಿಲ್ಸ್ ಹೋಗೋಣ. ನೀವಿಬ್ರೆ. ಇಬ್ರೇ ಇಬ್ರೆ. ಇಬ್ರೇ. ಇವರೊಬ್ರೆ ಮನೇಲಿ ಏನ್ ಮಾಡ್ತಾರೆ? ಅವಳ ಮನೇಲಿರ್ಲಿ. ಇರ್ಲಿ, ಇರ್ಲಿ. ಬರ್ಲಿ ಆಂಟಿ, ನಮ್ಗೇನ್ ತೊಂದ್ರೆ ಇಲ್ಲ. ಬೇಡ, ಅವಳ ಮನೇಲೇ ಇರ್ಲಿ. ಬರ್ಲಿ ಆಂಟಿ.